ತುಮಕೂರು ವಿಶ್ವವಿದ್ಯಾಲಯದ ವಿವಿಧ ಕಟ್ಟಡಗಳ ಲೋಕಾರ್ಪಣೆ. ರಾಷ್ಟ್ರ ನಿರ್ಮಾಣದ ಯುಗದ ಆರಂಭ ಎಂದು ಹೊಗಳಿದ ರಾಜ್ಯಪಾಲರು. ಕಲ್ಪತರುನಾಡು ಶೈಕ್ಷಣಿಕ ನಗರಿ ಎಂದೇ ಪ್ರಖ್ಯಾತಿ ಪಡೆದಿರುವ ನಮ್ಮ ತುಮಕೂರಿನಲ್ಲಿ ಶಿಕ್ಷಣ ಕ್ರಾಂತಿಗೆ ಮುನ್ನಡೆ ಬರ್ತಾ ಇದೆ. ಇಂದು ತುಮಕೂರು ತಾಲೂಕಿನ ಬಿದರಕಟ್ಟೆಯಲ್ಲಿರುವ ತುಮಕೂರು ವಿಶ್ವವಿದ್ಯಾಲಯದ ಜ್ಞಾನಸಿರಿ ಕ್ಯಾಂಪಸ್ನಲ್ಲಿ ವಿಶ್ವವಿದ್ಯಾಲಯಗಳ ವಿವಿಧ ಕಟ್ಟಡಗಳ ಲೋಕಾರ್ಪಣೆ ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ವಿವಿಧ ಕಟ್ಟಡಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆಯನ್ನ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ನೆರವೇರಿಸಿದ್ದು, ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಸೇರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ರಾಷ್ಟ್ರ ನಿರ್ಮಾಣದ ಯುಗದ ಆರಂಭವಾಗಿದೆ. ನನಗೆ ವಿಶ್ವಾಸ ಇದೆ, ಇಲ್ಲಿನ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಅನುಕೂಲ ಆಗಲಿದೆ. ಅಲ್ಲದೆ ತುಮಕೂರು ವಿವಿಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಮಾಡಿದ್ದು ಮಾದರಿಯಾಗಿದೆ ಎಂದು ರಾಜ್ಯಪಾಲರಾದ ಗೆಹ್ಲೋಟ್ ಹಾಡಿ ಹೊಗಳಿದ್ರು. मुझे अनेक अवसरों पर तुमकुर विश्वविद्यालय आने का अवसर मिला है और मैं यहाँ हो रही विकासात्मक गतिविधियों से प्रभावित हूँ. मध्याह्न भोजन योजना के सफल संचालन के लिए अतिरिक्त विश्वविद्यालय प्रशासन ने विश्वविद्यालय के विकास के लिए परोपकारी संस्थाओं तथा कॉर्पोरेट सामाजिक उत्तरदायित्व CSR के माध्यम से उल्लेखनीय सहयोग प्राप्त किया है. CSR पहल के अंतर्गत लगभग 1 करोड़ रुपए की लागत से इंक्यूबेशन सेंटर की स्थापना की गई है, जो निश्चित ही विद्यार्थियों एवं शोधकर्ताओं में नवाचार, उद्यमिता तथा अनुसंधान को प्रोत्साहित करेगा. ज्ञान सिरी परिसर में जैव विविधता संरक्षण एवं हरित विकास की पहल MS विप्रो द्वारा की गई है. इन सभी उपलब्धियों के लिए मैं वाइस चांसलर एवं उनकी पूरी टीम को हार्दिक बधाई देता हूं. साथ ही मैं उन सभी परोपकारी संस्थाओं तथा वित्तीय सहयोग प्रदान करने वाले संगठनों के प्रति भी अपनी हार्दिक कृतज्ञता व्यक्त करता हूं, जिनके सहयोग से ये सब संभव हुआ है. ಸಿದ್ಧಗಂಗಾ ಮಠ ಹಾಗೂ ದಿವಂಗತ ಗಂಗಾಧರಯ್ಯ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ತುಮಕೂರು ವಿವಿಗೆ 20 ಕೋಟಿ ಹಣವನ್ನ ಕೇಂದ್ರ ಬಿಡುಗಡೆ ಮಾಡಿದೆ. ಇನ್ನು 40 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುತ್ತೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ರು. ಕೆಲವಾರು ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡುವುದರ ಮುಖೇನ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ತುಮಕೂರಿನ ವಿಶ್ವವಿದ್ಯಾನಿಲಯಕ್ಕೂ ಕೂಡ 20 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಇನ್ನೊಂದು 2 ತಿಂಗಳಲ್ಲಿ ಇನ್ನೂ 40 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡತಕ್ಕಂಥ ಎಲ್ಲ ಪ್ರಸ್ತಾವನೆಗಳು ಕೂಡ ಈಗಾಗಲೇ ಮುಗಿಯುವ ಹಂತಕ್ಕೆ ಬಂದಿದೆ. ನಮ್ಮಲ್ಲಿ ಶಿಕ್ಷಣ ಸಾಮಾನ್ಯ ಜನರ ಒಂದು ಹಕ್ಕು. ಬಡವನನ್ನು, ಕಡುಬಡವನನ್ನು, ಮಧ್ಯಮ ವರ್ಗದವರನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ ತುಂಬ ಅತಿ ಉಪಯುಕ್ತವಾಗಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶಿಕ್ಷಣ ಕ್ಷೇತ್ರಕ್ಕೆ 2026-27ರಲ್ಲಿ ಸುಮಾರು 1,48,000 ಕೋಟಿ ರೂಪಾಯಿಗಳನ್ನು ಈ ಒಂದು ಬಜೆಟ್ನಲ್ಲಿ ನಾವು ಮಂಡನೆಯನ್ನು ಮಾಡಿದ್ದೇವೆ. ಅದನ್ನು ವಿವಿಧ ಹಂತದಲ್ಲಿ ಎಲ್ಲ ರಾಜ್ಯಗಳಿಗೂ ಸಮಾನಾಂತರವಾಗಿ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಶಾಲಾ ಶಿಕ್ಷಕರ ಮತ್ತು ಸುರಕ್ಷತೆಯ ಬಗ್ಗೆ ಅದಕ್ಕೋಸ್ಕರವಾಗಿ ನಾವು 78,572 ಕೋಟಿ ರೂಪಾಯಿಗಳನ್ನು ನಾವು ಇವತ್ತು ಅದನ್ನು ಮಾಡ್ತಾ ಇದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಡಿಸಿಎಂ ಪರಮೇಶ್ವರ್ ಮಾತನಾಡಿ, ತುಮಕೂರು ವಿವಿಯನ್ನ 2004ರಲ್ಲಿ SM ಕೃಷ್ಣ ಸಿಎಂ ಆದಾಗ ನಾನು ಒತ್ತಡ ಹಾಕಿ ತಂದಿದ್ದೇನೆ. 20 ವರ್ಷದ ನಂತರ ವಿವಿ ಬೆಳೆದು ನಿಂತಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ಬೆಂಗಳೂರು, ಮೈಸೂರು ಹೊರತುಪಡಿಸಿದರೆ ತುಮಕೂರಿನಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಇವತ್ತು ಈ ವಿಶ್ವವಿದ್ಯಾನಿಲಯ 2004ರಲ್ಲಿ ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತುಮಕೂರಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಉನ್ನತ ಶಿಕ್ಷಣದಲ್ಲಿ ಅಂತ ಹೇಳಿ ಅವರ ಜೊತೆಯಲ್ಲಿ ಚರ್ಚೆ ಮಾಡುವಾಗ ಅವರು ಅನುಮತಿಯನ್ನು ಕೊಟ್ಟು ಒಂದು ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ
ನೀವು ಆ ಜಿಲ್ಲೆಯವರಾಗಿ ಕೇಳ್ತಾ ಇದ್ದೀರಿ, ಮಾಡಿ ಅಂತ ಹೇಳಿ ಅವರು ನನಗೆ ಉತ್ತೇಜನ ಕೊಟ್ಟ ಮೇಲೆ ಅದನ್ನು ವಿಧಾನಸಭೆ ಮತ್ತು ಪರಿಷತ್ ಎರಡೂ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಸೂದೆಯನ್ನು ಮಂಡಿಸಿ ಈ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡಿದೆವು. 20 ವರ್ಷದ ನಂತರ ಈ ವಿಶ್ವವಿದ್ಯಾನಿಲಯ ಇವತ್ತು ಈ ಸ್ಥಿತಿಯಲ್ಲಿ ಬಂದು ನಿಂತಿದೆ. ಮುಂದೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಈ ವಿಶ್ವವಿದ್ಯಾನಿಲಯ ಬೆಳೆಯುತ್ತೆ ಮತ್ತು ಕೆಲಸ ಮಾಡುತ್ತೆ. ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಇವತ್ತು ಬಹಳ ಅಗತ್ಯ ಇರತಕ್ಕಂಥದ್ದು ಶಿಕ್ಷಣ ಅನ್ನೋದನ್ನು ನಾವು ಮರಿಬಾರದು. ತುಮಕೂರು ವಿಶ್ವವಿದ್ಯಾಲಯವು ದಿನದಿಂದ ದಿನಕ್ಕೆ ವಿಸ್ತಾರಗೊಳ್ಳುತ್ತಿದ್ದು ಶಿಕ್ಷಣ ಕ್ರಾಂತಿ ಬರೆಯಲು ಹಣಿಯಾಗುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.